ನಮಸ್ಕಾರ ಎಲ್ಲರಿಗೂ. ಬೆಂಗಳೂರು ಕರಗ ಎಂದರೆ ಕೇವಲ ಒಂದು ಉತ್ಸವವಲ್ಲ, ಅದು ಸಹಭಾವನೆ, ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿದೆ. ಹೌದು, ಇದು ಹಸನ್ ಸಾಬ್ ಎಂಬ ಹಸಿರು ಧ್ವಜದ ಹಾದಿಯಲ್ಲಿ ಸಾಗುವ ನೂರಾರು ಜನರ ಭಕ್ತಿ ಯಾತ್ರೆಯ ಕಥೆ. ಪ್ರತಿ ವರ್ಷ ಬರುವ ಚೈತ್ರ ಮಾಸದಲ್ಲಿ ಸುಮಾರು 11 ದಿನಗಳ ಕಾಲ ನಡೆಯುವ ಈ ಉತ್ಸವವು ಹಿಂದೂ ಮುಸ್ಲಿಂ ಸಾಮರಸ್ಯದ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ಉತ್ಸವದ ಮೂಲ ಹಳೆ ಮಾಗಡಿ ಪ್ರದೇಶದಲ್ಲಿದ್ದು, ಇದು ದೇವರ ತಾಳೆಯಲ್ಲೇ ಬೆಳೆದಿದ್ದು ಇಂದು ಬೆಂಗಳೂರು ನಗರದ ಹೃದಯ ಭಾಗವನ್ನೇ ತಲುಪಿದೆ. ಈ ಕರಗ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುತ್ತಾರೆ. ಈ ಉತ್ಸವದಲ್ಲಿ ವಿಶೇಷವೆಂದರೆ ಕರಗದವರನ್ನು ಮುಸ್ಲಿಂ ಸಮುದಾಯದವರು ಗೌರವದಿಂದ ಸ್ವಾಗತಿಸುತ್ತಾರೆ ಮತ್ತು ಹಿಂದೂ ದೇವಾಲಯದಿಂದ ಹೊರಡುವ ಈ ಯಾತ್ರೆ ಮುಸ್ಲಿಂ ದೇವಸ್ಥಾನಗಳ ಮೂಲಕವೂ ಸಾಗುತ್ತದೆ. ಇದು ನಿಜಕ್ಕೂ ನಮ್ಮ ಭಾರತದ ಏಕತೆಯಲ್ಲಿ ಐಕ್ಯತೆ ಎಂಬ ತತ್ವಕ್ಕೆ ತಾಳಮಾನ ನೀಡುತ್ತದೆ. ಇಂದು ನಾವು ಬದಲಾಯಿಸುತ್ತಿರುವ ಸಮಾಜದಲ್ಲಿ ಇಂತಹ ಉತ್ಸವಗಳು ನಮ್ಮ ಅಸ್ತಿತ್ವಕ್ಕೆ ಬೇರೆಯಾಗಿರುವ ಅಸಲಿ ಮೌಲ್ಯಗಳನ್ನು ಸಮಾರೋಪವಾಗಿ ಬೆಂಗಳೂರು ಕರಗ ನಮಗೆ ಎನ್ನುತ್ತದೆ. ಅಂದರೆ ಭಕ್ತಿಯು ಯಾರೊಬ್ಬರ ಒಡೆತನವಲ್ಲ, ಅದು ಎಲ್ಲರ ಹಕ್ಕು. ಧರ್ಮಗಳ ಮಧ್ಯೆ ಸೇತುವೆ ಕಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನಾವೆಲ್ಲರೂ ಈ ಕರಗ ಉತ್ಸವದ ರೀತಿಯಲ್ಲಿ ನಮ್ಮ ಸಮಾಜದೊಳಗಿನ ಬಾಂಧವ್ಯವನ್ನು ಬಲಪಡಿಸೋಣ. ಧನ್ಯವಾದಗಳು. ಜೈ ಭಾರತ, ಜೈ ಕರ್ನಾಟಕ.